4:15 BGT ಹೋಟ್ಲಿಗೆ ಹೋದೆ. ಹೋಗ್ಬಿಟ್ಟು ಒಂದು ಮಟನ್ ಬಿರಿಯಾನಿ ಆರ್ಡ್ರ್ ಕೊಟ್ಟೆ. ಅವ್ರ ಕೆಲಸದವ್ರು ತಂದ್ಕೊಟ್ರು. ತಿಂದಾದ್ಮೇಲೆ ಅರ್ಧ ತಿಂದೆ ಅಲ್ಲೇ. ತಿಂದಾದ್ಮೇಲೆ ನೋಡಿದ್ರೆ ಅಲ್ಲಿ ಚಿಕ್ಕದಾಗ ಏನೋ ಇತ್ತು. ಆಮೇಲೆ ನೋಡಿದ್ರೆ ಬಲ್ಲಿ ಊದ್ಕೊಂಡ್ಬಿಟ್ಟೈತೆ. ಅದು ಯಾವಾಗ ಬಿದ್ದಿರೋದೇ ಏನೋ ಪಚಡಿಯಲ್ಲಿ. ಆಮೇಲೆ ನೋಡಿ ಅವ್ರಿಗೆ ಬಿರಿಯಾನಿಯಲ್ಲಿ ಹಿಂಗೆ ಬಂದಿದೆ ನೋಡಿ ಅಂತೇಳಿ ತೋರಿಸಿದೆ ಕೆಲಸದಾಯ್ತಂಗೆ. ಅಯ್ಯಪ್ಪ ಏನಮ್ಮ ಇದು ಪಚಡಿಯಲ್ಲಿ ಸುಮ್ಮನೆ ಬಂದಿರ್ತೈತೆ, ಏನೂ ಆಗಲ್ಲ ಬಿಡಮ್ಮ, ಇನ್ನೊಂದು ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅವ್ರ ಓನರ್ಗೆ, ಅವ್ರ ಮಗನಿಗೆ ಎಲ್ಲ ಹೇಳಿದ್ರು. BGT ಅವ್ರು ಬಂದರು. ಆಮೇಲೆ ಬಂದ್ಬಿಟ್ಟು ಅಮ್ಮ ಏನು ಪರವಾಗಿಲ್ಲ ಇದು ಅದು ಮೊಸರೆಲ್ಲ ಕೊಟ್ಟಿದ್ದೀವಿ, నీకు కావాలంటే వేరే తీస్తాను, బిర్యానీలో ఏం లేదు కదా ಅಂತ ಹೇಳ್ಬಿಟ್ಟು ಮೊಸರು ಬಜ್ಜಿ ಎಲ್ಲ ಇರೋದು ಅಂತೇಳಿ ಇನ್ನೊಂದು ತಂದ್ಕೊಡೋಕೆ ನೋಡಿದ್ರು. ಆಮೇಲೆ ನಾನು ತಗೊಂಡಿಲ್ಲ. ನಾನು ಕೆಲಸದವ್ರಿಗೆ ಅವ್ರಿಗೆಲ್ಲ ಬೈದ್ಬಿಟ್ಟು ಏನು ಹಿಂಗೆ ಕೊಟ್ಟಿದ್ದೀರಾ, ಏನೋ ಹೆಚ್ಚು ಕಮ್ಮಿ ಆದರೆ ನೀವು ಜವಾಬ್ದಾರಿ ಹಂಗೆ ಅಂತ. ಅವ್ರ ಓನರ್ ಬಂದ್ಬಿಟ್ಟು ಇನ್ನೊಂದು ಬಿರಿಯಾನಿ ಕೊಟ್ಬಿಟ್ಟು ಇದು ತಗೊಂಬ, ಪರವಾಗಿಲ್ಲ ಅದು ಬಿಸಾಕೋಣ ಅಂತ ಹೇಳಿದ್ರು. ಆಮೇಲೆ ನಾವು ಅಮ್ಮಗೆ ಫೋನ್ ಮಾಡಿದೆ, ಹಿಂಗೆ ಆಗ್ಬಿಟ್ಟಿದ್ದೆ, ನನಗೆ ಅರ್ಧ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು ನಾನು, ಇವ್ರಿಗೆ ಹೇಳಿದ್ರೆ ಹೆಂಗೆ ಹೇಳ್ಕೊಂತ ಅವ್ರವ್ರಿಗೆ ಕಿತ್ತಾಡ್ತವ್ರೆ ಅಂತ ಹೇಳಿದ್ದಕ್ಕೆ ಆಮೇಲೆ ನನ್ನ ಜೊತೆ 4-5 ಜನ ಇದ್ರು. ಆಮೇಲೆ ಇಬ್ಬರು ಹಾಸ್ಪಿಟ್ಲ್ ಹತ್ರನೇ ಬಂದಿದ್ರು. ಬ್ಲ್ಯಾಕ್ ಡ್ರೆಸ್ ಅವರು, ಆ ಬ್ಲ್ಯಾಕ್ ಡ್ರೆಸ್ ಅವರು ನನ್ನ ಜೊತೆನೇ ತಿಂದಿದ್ದು. ಆಮೇಲೆ ಅವರು ಬಂದರು. ಆಮೇಲೆ ಇವರು ಹಿಂದ್ಗಡೆ ಇನ್ನಿಬ್ರು ಇದ್ರು. ನಾವು ಜಗಳ ಆಡಿಸಲಿ ಎದ್ದೋಗ್ಬಿಟ್ರು. ಆಮೇಲೆ ಅಲ್ಲಿ ಆ ಹೋಟ್ಲಲ್ಲೂ ಕ್ಯಾಮ್ರಾನೂ ಇದೆ, ಕ್ಯಾಮ್ರಾನು ಚೆಕ್ ಮಾಡ್ಕೊಳ್ಳು. ಹೊರಗಡೆ ಬಂದಾಗ ಕ್ಯಾಮ್ರಾ ಇತ್ತು. ನಮ್ಮ ತಾಯಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಇದ್ಕೊಂಡು ಆಮೇಲೆ ನೀನು ಹಾಸ್ಪಿಟ್ಲಿಗೆ ಹೋಗಿ ಫಸ್ಟ್ ಅಡ್ಮಿಟ್ ಆಗಿಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಬಂದು ಅಲ್ಲಿ MNC ಮಾಡಿಸ್ಬಿಟ್ಟು ನಮ್ಮ ತಾಯಿ ಬಂದರು. ಆಮೇಲೆ ನನಗೆ 2 ಸರಿ ವಾಮಿಟ್ ಆಯಿತು, 1 ಸರಿ ಲೂಸ್ ಮೋಷನ್ನು, ಸುಸ್ತಾಯಿತು. ಆಮೇಲೆ ಇವಾಗ ಅಡ್ಮಿಟ್ ಮಾಡಿದ. ಬಿರಿಯಾನಿಯಲ್ಲೇ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ಫಸ್ಟ್ ಇದೆ